ನಮಸ್ಕಾರ ಗೆಳೆಯರೇ, ತಮ್ಮೆಲ್ಲರಿಗೂ ಅನಾಮಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸುಪ್ರೀಂ ಕೋರ್ಟ್ ಮತ್ತು ಕಾರ್ಯಾಂಗದ ನಡುವೆ ನಡೆದುಕೊಂಡು ಬಂದಿರತಕ್ಕಂಥ ಹಗ್ಗ ಜಗ್ಗಾಟದ ಮುಂದುವರೆದ ಭಾಗವನ್ನು ಅವಲೋಕಿಸೋಣ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ, ಏಪ್ರಿಲ್ 8, 2025 ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ನೀಡಿರ್ತಕ್ಕಂಥ ತೀರ್ಪು ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಈ ಸಂವಿಧಾನದಲ್ಲಿ ಹೇಳಲಾಗಿರ್ತಕ್ಕಂಥ ಕಲಂ 142 ಬಳಸಿಕೊಂಡು ಸಂಪೂರ್ಣ ನ್ಯಾಯವನ್ನು ಒದಗಿಸುವ ಸಲುವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂದರೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮ್ಯಾಂಡಮಸ್ ರಿಟ್ಟನ್ನು ಜಾರಿ ಮಾಡಿತು. 90 ದಿನಗಳ ಒಳಗಾಗಿ ರಾಜ್ಯ ವಿಧಾನಸಭೆಗಳಿಂದ ತಮ್ಮ ಸಹಿಗಾಗಿ ಅಂಕಿತಕ್ಕಾಗಿ ಕಾಯ್ದಿರಿಸಿರ್ತಕ್ಕಂಥ ಕಾಯ್ದೆಗಳ ಮೇಲೆ 90 ದಿನಗಳ ಒಳಗಾಗಿ ಯಾವುದಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತೇಳಿ ಡೈರೆಕ್ಷನ್ ನೀಡಿತು. 90 ದಿನಗಳ ಒಳಗಾಗಿ ನೀವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಅದು ನಿಮ್ಮ ಅಂಕಿತಕ್ಕಾಗಿ ಕಾಯ್ದಿರಿಸಿರ್ತಕ್ಕಂಥ ಮಸೂದೆ ಕಾಯ್ದೆಯಾಗಿ ಕಾರ್ಯರೂಪಕ್ಕೆ ಬಂದಿದೆ ಅಂತೇಳಿ ತಿಳ್ಕೊಬಹುದು ಅಂತೇಳಿ ಜಜ್ಮೆಂಟನ್ನು ನೀಡಿತು. 90 ದಿನಗಳ ಒಳಗಾಗಿ ಸಹಿ ಮಾಡದಿದ್ದರೆ ಅದು ಕಾರ್ಯರೂಪಕ್ಕೆ ಬಂದಂಗೆನೆ ಅಂಥೇಳಿ ಜಜ್ಮೆಂಟ್ ನೀಡಿತು. ಯಾರು? ಸಂವಿಧಾನದ ದ್ವಿಸದಸ್ಯ ಪೀಠ ತನ್ನ ಅಧಿಕಾರ ವ್ಯಾಪ್ತಿಯಾಗಿರ್ತಕ್ಕಂಥ ಆರ್ಟಿಕಲ್ 142 ಬಳಸಿಕೊಂಡು. ಈಗ ಕಾರ್ಯಾಂಗ ಏನು ಮಾಡಿತ್ತು ಅಂತಂದ್ರೆ, ಅದೇ ಸಂವಿಧಾನದ ಕಲಂ 143 ಆರ್ಟಿಕಲ್ 143 ಬಳಸಿಕೊಂಡು ಸುಪ್ರೀಂ ಕೋರ್ಟಿಗೆ 14 ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆಯನ್ನು ಕೇಳೈತಿ. ಆ 14 ವಿಷಯಗಳು ಯಾವುವು ಅಂತೇಳಿ ನೋಡೋಣ. ಒಂದನೇದ್ದು, ಯಾವುದೇ ಮಸೂದೆ ಕಲಂ 200 ಅಡಿಯಲ್ಲಿ ರಾಜ್ಯಪಾಲರ ಬಳಿ ಅಂಗೀಕಾರಕ್ಕೆ ಬಂದಾಗ ರಾಜ್ಯಪಾಲರ ಬಳಿ ಇರ್ತಕ್ಕಂಥ ಆಯ್ಕೆಗಳು ಯಾವುವು? ಒಂದನೇದ್ದು, ರಾಜ್ಯಪಾಲರ ಆಯ್ಕೆಗಳು ಯಾವುವು ಅಂತ ಕೇಳ್ತಾರೆ ಅವರು. ರಾಜ್ಯಪಾಲರ ಆಯ್ಕೆ ಯಾವ್ಯಾವ? ಯಾಕಂತಂದ್ರೆ ಈ ಹಿಂದೆ ಏನು ಮಾಡಿದ್ರು ಅಂತಂದ್ರೆ, ರಾಜ್ಯಪಾಲರು ತಮ್ಮಲ್ಲಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯನ್ನು ಬಳಸಿಕೊಂಡು ಅಂಡರ್ ಆರ್ಟಿಕಲ್ 200ನಲ್ಲಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಗಳನ್ನು ಬಳಸಿಕೊಂಡು ಯಾವುದೇ ಮಸೂದೆಯ ಮೇಲೆ ಕ್ರಮವನ್ನು ಕೈಗೊಳ್ತಿದ್ರು. ಅದು ಸಹಿ ಮಾಡಬಹುದು, ಅಥವಾ ಪಾಕೆಟ್ ವಿಟೋ ಜಾರಿ ಮಾಡಬಹುದು, ಅಥವಾ ಸಸ್ಪೆನ್ಸಿವ್ ವಿಟೋನ ಜಾರಿ ಮಾಡಬಹುದು. ಈ ರೀತಿ ಕ್ರಮಗಳನ್ನು ಕೈಗೊಳ್ತಿದ್ರು. ಅಥವಾ ರಾಷ್ಟ್ರಪತಿಗಳ ಅನುಮೋದನೆಗಾಗಿ ಕಾಯ್ದಿರಿಸಬಹುದು. ರಾಷ್ಟ್ರಪತಿಗಳ ಅನುಮೋದನೆಗಾಗಿ ಕಾಯ್ದಿರಿಸಬಹುದು. ಈ ರೀತಿ 4 ಕ್ರಮಗಳನ್ನು ಕೈಗೊಳ್ತಿದ್ರು ಅಂಡರ್ ಆರ್ಟಿಕಲ್ 200 ಆದರೆ ಈ ಜಜ್ಮೆಂಟ್ ಬಂದ ನಂತರ 90 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳಬೇಕು ಅಂತಂದಾಗ, ನೀವು ನಮಗೆ ಯಾವ್ಯಾವ ಆಯ್ಕೆಯನ್ನು ಕೊಟ್ಟಿರಿ ಅದನ್ನ ಕ್ಲಿಯರ್ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಸಲಹೆಯನ್ನು ಕೇಳಿದರು. ಸಲಹಾ ವ್ಯಾಪ್ತಿಯ ಅಧಿಕಾರದ ಅಡಿಯಲ್ಲಿ ಆರ್ಟಿಕಲ್ 143 ಅಡಿ ಇದು ಸಲಹಾ ವ್ಯಾಪ್ತಿಯನ್ನು ಹೇಳ್ತೈತೆ. ರಾಷ್ಟ್ರಪತಿಗಳ ಸಲಹಾ ವ್ಯಾಪ್ತಿ ಇದೇನು ಮಾಡ್ತೈತಿ ಅಂತಂದರೆ, ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಂಡು ಅದರಂತೆ ನಡೆದುಕೊಳ್ಳಬಹುದು ಅಥವಾ ನಡೆದುಕೊಳ್ಳದೇ ಇರತಕ್ಕಂಥ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟಿರ್ತೈತಿ ಆರ್ಟಿಕಲ್ 143. ಅದರ ಪ್ರಕಾರ ಏನು ಮಾಡಿತು ಅಂತಂದ್ರೆ, 14 ಪ್ರಶ್ನೆಗಳನ್ನು ಕೇಳಿದ್ರು. ಆ 14 ಪ್ರಶ್ನೆಗಳಲ್ಲಿ ಒಂದನೇದು, ಆರ್ಟಿಕಲ್ 200 ಅಡಿಯಲ್ಲಿ ಒಂದು ಮಸೂದೆ ರಾಜ್ಯಪಾಲರ ಬಳಿ ಅಂಗೀಕಾರಕ್ಕೆ ಬಂದಾಗ ರಾಜ್ಯಪಾಲರ ಬಳಿ ಇರುವ ಆಯ್ಕೆಗಳು ಯಾವ್ಯಾವು? ಯಾಕಂದರೆ ನಾವು ತೆಗೆದುಕೊಂಡ ಆಯ್ಕೆಗಳ ವಿರುದ್ಧವಾಗಿ ನೀವು ಜಜ್ಮೆಂಟನ್ನು ಕೊಡಕತ್ತೀರಿ, ಹಂಗಾದ್ರೆ ಆಯ್ಕೆಗಳು ಯಾವ್ಯಾವು ಅನ್ನೋದನ್ನು ನೀವೇ ಕ್ಲಿಯರ್ ಮಾಡಿರಿ ಅಂತೇಳಿ ಮೊದಲನೇ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಗಳು ಕೇಳಿದರು. ಆಮೇಲೆ ಎರಡನೇದ್ದು, ಕಲಂ 200 ಅಡಿಯಲ್ಲಿ ಅಂಗೀಕಾರಕ್ಕೆ ಬಂದ ಮಸೂದೆಯ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ರೆ ರಾಜ್ಯಪಾಲರು ಮಂತ್ರಿಮಂಡಲ ನೀಡಿದ ಸಲಹೆಗೆ ಬದ್ಧರಾಗಿರಲೇಬೇಕೇ ಅಂತೇಳಿ ಇದು ಎರಡನೇ ಕ್ವಶನ್. ರಾಜ್ಯಪಾಲರು ಮಂತ್ರಿಮಂಡಲ ನೀಡಿರ್ತಕ್ಕಂಥ ಸಲಹೆಗೆ
ಬದ್ಧರಾಗಿರಲೇಬೇಕು. ಅಂದರೆ ಮಂತ್ರಿಮಂಡಲ ಏನು ಸಲಹೆ ನೀಡಿದೈತೋ ಅದ್ರ ಪ್ರಕಾರ ಕ್ರಮ ಕೈಗೊಳ್ಬೇಕಾ ಅಥವಾ ಡಿಸ್ಕ್ರಿಷನರಿ ಪವರ್ ಏನಾದರೂ ಅದಾವ ಅಂತ ಕೇಳ್ತು. ಯಾಕಂತಂದರೆ ಇದು ಮೊನ್ನೆ ಜಜ್ಮೆಂಟ್ ಏಪ್ರಿಲ್ 8, 2025 ಜಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತೀವಿ ಅಂತಂದ್ರೆ, ಚುನಾವಣೆಯ ಮೂಲಕ ಗೆದ್ದು ಬಂದಿರತಕ್ಕಂಥ ಸರ್ಕಾರವು ಜಾರಿಗೆ ತೊಗೊಂಡು ಬಂದಿರತಕ್ಕಂಥ ಮಸೂದೆಯನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ ಅಂತೇಳಿ ಆ ಜಜ್ಮೆಂಟ್ನಲ್ಲಿ ಹೇಳಿದರು. ಜಜ್ಮೆಂಟ್ನಲ್ಲಿ ಹೇಳಿದ ಪ್ರಕಾರ ಮಂತ್ರಿಮಂಡಲ ನೀಡಿರತಕ್ಕಂಥ ಸಲಹೆಗೆ ನಾವು ಬದ್ಧರಾಗಿರಲೇಬೇಕಾ ಅಥವಾ ನಮ್ಮದೇ ಆಗಿರ್ತಕ್ಕಂಥ ಏನಾದರೂ ಡಿಸ್ಕ್ರಿಷನರಿ ಪವರ್ ಅದಾವ ಅಂತೇಳಿ ಇವ್ರಿಗೆ ಕೇಳಿದ್ರು. ಇದಕ್ಕೆ ಆನ್ಸರ್ ಮಾಡಬೇಕು. ಇದೊಂಥರ ಹೆಂಗೈತಿ ಅಂತಂದರೆ ಬಿಸಿ ತುಪ್ಪ ಇದ್ದಂಗೆ ಐತಿ. ಇದಕ್ಕೆ ಜುಡಿಷರಿ ಏನು ಆನ್ಸರ್ ಮಾಡ್ತೈತಿ ಅನ್ನೋದನ್ನು ನೋಡಬೇಕು. ಆಮೇಲೆ ಇದನ್ನು ಆನ್ಸರ್ ಹಂಗನೂ ಮಾಡೋಕ್ಕೆ ಬರೋಂಗಿಲ್ಲ. ಆರ್ಟಿಕಲ್ 145 ಸಬ್ ಕ್ಲಾಸ್ 3 ಅಂಡರ್ದಲ್ಲಿ ಜುಡಿಷಿಯಲ್ ಬೆಂಚನ್ನು ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ಕನ್ಸ್ಟ್ರಕ್ಟ್ ಮಾಡ್ಬೇಕಾಕೈತಿ. ಅಂದ್ರೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ಕನ್ಸ್ಟ್ರಕ್ಟ್ ಮಾಡೋದು ಯಾವಾಗಪ್ಪ ಅಂತಂದ್ರೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಮತ್ತು ಕಾನ್ಸ್ಟಿಟ್ಯೂಷನನ್ನು ಪರಿಭಾಷೆಗೆ ಒಳಪಡಿಸ್ತಕ್ಕಂಥ ಅಂಶಗಳು ಇದ್ದವು ಅಂತಂದರೆ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ಕನ್ಸ್ಟ್ರಕ್ಟ್ ಮಾಡಲೇಬೇಕು. ಸಾಂವಿಧಾನಿಕ ಪೀಠವನ್ನು ಕನ್ಸ್ಟ್ರಕ್ಷನ್ ಮಾಡಲೇಬೇಕು, ಅಂದರೆ ರೆಡಿ ಮಾಡಲೇಬೇಕು. ಅಂದರೆ 5 ಜಡ್ಜಸ್ಗಿಂತ ಕಡಿಮೆ ಜಡ್ಜಸ್ ಇರಬಾರ್ದು ಆ ಬೆಂಚಲ್ಲಿ. 5 ಜಡ್ಜಸ್ಗಿಂತ ಕಡಿಮೆ ಇರಬಾರ್ದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತಂದರೆ. ಯಾವುದೇ ಒಂದು ವಿಷಯ ಸಂವಿಧಾನವನ್ನು ಅರ್ಥೈಸುವ ಮತ್ತು ಗಣನೀಯ ಪ್ರಮಾಣವಾದ ಲಾಗಳನ್ನು ಕ್ವಶನ್ ಮಾಡ್ತಿದ್ವು ಅಂತಂದ್ರೆ ಅದಕ್ಕೆ ಉತ್ತರಿಸುವ ಸಲುವಾಗಿ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ರೆಡಿ ಮಾಡ್ತಾರೆ, ಸಾಂವಿಧಾನಿಕ ಪೀಠವನ್ನು ರೆಡಿ ಮಾಡ್ತಾರೆ. ಈ ಸಾಂವಿಧಾನಿಕ ಪೀಠದಲ್ಲಿ ಅಗದಿ ಕಡಿಮೆ ಅಂದರೆ ಮಿನಿಮಮ್ 5 ಜಡ್ಜಸ್ ಸಿಟ್ಟಿಂಗ್ನಲ್ಲಿ ಇರಬೇಕು, ಪೀಠದಲ್ಲಿ ಇರಬೇಕು. ಅದಕ್ಕಿಂತ ಕಡಿಮೆ ಸಂಖ್ಯೆಯ ಜನರ ಜಡ್ಜಸ್ ಇರುವಂಗಿಲ್ಲ. ಇದು ಮುಂದಿನ ಕ್ವಶನ್ಗಳು ಬರ್ತೈತೆ ಹಾಗೆ. ಎರಡನೇದು ಏನು ಕ್ವಶನ್ ಕೇಳಿದ್ರು ಅಂತಂದರೆ, 200 ಅಡಿಯಲ್ಲಿ ಮಂತ್ರಿಮಂಡಲ ನೀಡಿರುವ ಸಲಹೆಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಬದ್ಧರಾಗಿರಲೇಬೇಕೇನೋ, ಅವರಿಗೆ ಡಿಸ್ಕ್ರಿಷನ್ ಪವರ್ ಇಲ್ಲೇನೋ ಅಂತೇಳಿ ಕೇಳ್ತಾರೆ. ಇನ್ನು ಮೂರನೇದು, ಕಲಂ 200 ಅಡಿಯಲ್ಲಿ ಗವರ್ನರ್ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ಕ್ರಮ ಕೈಗೊಂಡಾಗ ಅದು ಊರ್ಜಿತವೇ ಅಂತೇಳಿ ಕರೀತಾರೆ, ಜಸ್ಟಿಸೇಬಲ್ ಅನ್ನತ್ತೆ. 200 ಅಡಿಯಲ್ಲಿ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಿ ಕ್ರಮ ಕೈಗೊಂಡಾಗ ಅದು ಜಸ್ಟಿಸೇಬಲ್ ಅಂತ. ಯಾಕಂತಂದ್ರೆ ಈ ಕ್ವಶನ್ನು ಮೊನ್ನೆ ಜಜ್ಮೆಂಟ್ನೊಳಗೂ ಅರೈಸ್ ಆಗಿತ್ತು. ಏನಂತೇಳಿ 200 ಅಡಿಯಲ್ಲಿ ಅವ್ರು ಏನು ಮಾಡಿದರು ಅಂತಂದ್ರೆ ಪಾಕೆಟ್ ವಿಟವನ್ನು ಜಾರಿ ಮಾಡಿದರು. ಪಾಕೆಟ್ ವಿಟ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ತಮ್ಮ ಹತ್ರನೇ ಇಟ್ಕೊಂಡು ಬಿಟ್ಟಿದ್ರು. ಆ ಕ್ರಮವನ್ನು ಕೈಗೊಂಡಾಗ ನೀವು 90 ದಿನಗಳ ಟೈಮ್ ಲಿಮಿಟನ್ನು ಅವ್ರಿಗೆ ಹಾಕಿದ್ರಿ. ಹೀಗಾಗಿ ಈ 200 ಅಡಿಯಲ್ಲಿ ನಾವು ಹೀಗಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಕ್ವಶನ್ ಕೇಳಿದ್ರು, 200 ಅಡಿಯಲ್ಲಿ ನಾವು ನಮ್ಮ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಿದಾಗ ಅದು ನ್ಯಾಯಪೂರ್ವಕ ಹೌದು ಅಲ್ಲೋ ಅಂತೇಳಿ. ಈಸ್ ಇಟ್ ಜಸ್ಟಿಸೇಬಲ್ ವೆನ್ ವಿ ಆರ್ ಎಕ್ಸರ್ಸೈಸ್ ದಿ ಪವರ್ ಅಂಡರ್ ಆರ್ಟಿಕಲ್ 200 ಅಂತೇಳಿ ಕೇಳಿದ್ರು ಅವರು. ಏನಂತೆ, ನಾವು ನಮ್ಮ ವಿವೇಚನಾಧಿಕಾರವನ್ನು ಬಳಸಿಕೊಂಡು ಕ್ರಮ ಕೈಗೊಂಡಾಗ ಅದು 200 ಅಡಿಯಲ್ಲಿ ಕಲಂ 200 ಅಡಿಯಲ್ಲಿ ಊರ್ಜಿತವೇ, ಈಸ್ ಇಟ್ ಜಸ್ಟಿಸೇಬಲ್, ಊರ್ಜಿತವೇ ಅಂತೇಳಿ ಒಂದು ಕ್ವಶನ್ ಕೇಳಿದ್ರು. ಇದಕ್ಕೂ ಆನ್ಸರ್ ಮಾಡ್ಬೇಕು ಅವರು. ಆನ್ಸರ್ ಮಾಡಿದರೆ ಒಂದು, ಮಾಡದೇ ಇದ್ದರೆ ಒಂದು. ಬಿಸಿ ತುಪ್ಪ ಐತಿ ಇದು. ಟಜಲ್ ಭಾರಿ ಚಂದ ಇರ್ತೈತಿ ಜಗಳಾಡೋದು ನೋಡೋದು. ಯಾವುದೋ ನ್ಯಾಯಾಂಗ ಮತ್ತು ಕಾರ್ಯಪಾಲಿಕಾ ಜಗಳಾಡೋದು ನೋಡೋದೇ ಒಂಥರ ಖುಷಿ ಇರ್ತೈತಿ. ಯಾಕಂತಂದರೆ ಕೆಲವೊಂದಿಷ್ಟು ವಿಷಯಗಳು ಹೊಸ ವಿಷಯಗಳು ಉಗಮ ಆಗ್ತವೆ. ಹೀಗಾಗಿ ನಾವು ನೋಡಬೇಕು, ಭಾರಿ ಚಂದ ಇರ್ತೈತಿ. ಪ್ರತಿಯೊಂದು ಹೊಸ ಟರ್ಮ್ಗಳು ಅಲ್ಲಿ ಉದಯ ಆಗ್ತಿರ್ತವೆ. ಇನ್ನು ಕ್ವಶನ್ 4, ಕಲಂ 361 ಅಡಿಯಲ್ಲಿ ಗವರ್ನರ್ ಅವರು ಕಲಂ 200 ಅಡಿಯಲ್ಲಿ ಕೈಗೊಂಡ ತೀರ್ಮಾನಗಳಿಗೆ ನ್ಯಾಯಿಕ ವಿಮರ್ಶೆ ಅನ್ವಯ ಆಗ್ತೈತೇನ ಅಂತೇಳಿ, ಜುಡಿಷಿಯಲ್ ರಿವ್ಯೂ ಅನ್ವಯ ಆಗ್ತೈತೇನೆ ಅಂತೇಳಿ. ಯಾಕಂದರೆ ಆರ್ಟಿಕಲ್ 361 ಏನು ಹೇಳ್ತೈತಿ ಅಂತಂದರೆ, ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಕೈಗೊಂಡ ಯಾವುದೇ ಕ್ರಮಗಳ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಗಿಲ್ಲ ಅಂತೇಳಿ ಆರ್ಟಿಕಲ್ 361 ಕ್ಲಿಯರ್ ಮಾಡ್ತೈತಿ. ಹಾಗಾದರೆ 200 ಅಡಿಯಲ್ಲಿ ಗವರ್ನರು ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ನಾವು ಕ್ವಶನ್ ಮಾಡ್ಬೋದೇನಾ, ನ್ಯಾಯಿಕ ವಿಮರ್ಶೆಗೆ ಒಳಪಡಿಸ್ಬೋದೇನಾ ಅಂತೇಳಿ ಸಲಹೆಯನ್ನು ಕೇಳಿದ್ದಾರೆ.
ನ್ಯಾಯಿಕ ವಿಮರ್ಶೆಗೆ ಒಳಪಡಿಸ್ಬೋದೇನೋ ಅಂತೇಳಿ. ಅಂದ್ರೆ 361 ಏನು ಹೇಳ್ತೈತಿ ಅಂತಂದರೆ ಕ್ಲಿಯರ್ ಕಟ್ಟಾಗಿ ಇಮ್ಯುನಿಟೀಸನ್ನು ಕೊಡ್ತೈತಿ ಯಾರಿಗೆ, ಗವರ್ನರ್ಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದರ ಪ್ರಕಾರ ನಾವು ಅವರನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಯಾವುದೇ ನ್ಯಾಯಾಲಯ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಅಂತೇಳಿನೇ ಕನ್ಸಿಡರ್ ಅದು. ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಗಿಲ್ಲ ಅಂದ್ಬಳಿಕ ನಾವು 200ರ ಅಡಿಯಲ್ಲಿ ಕ್ರಮವನ್ನು ಕೈಗೊಂಡಾಗ ಅದರ ವಿರುದ್ಧ ನೀವು ಮ್ಯಾಂಡಮಸ್ ರಿಟ್ಟನ್ನು ಜಾರಿ ಮಾಡಿರಿ. ಹೀಗಾಗಿ ಅದನ್ನು ನಾವು ಏನಪ್ಪ ಅಂತಂದ್ರೆ ನಮ್ಮ ಡಿಸ್ಕ್ರಿಷನರಿ ಪವರು ಕೂಡ ನ್ಯಾಯಿಕ ವಿಮರ್ಶೆಗೆ ಒಳಪಡ್ತೈತಿ ಏನೋ ಅಂತೇಳಿ ನಮಗೆ ಕ್ಲಿಯರ್ ಮಾಡಿರಿ ಅಂತೇಳಿ ಕ್ವಶನ್ ಕೇಳಿದ್ರು. ಯಾರು? ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 4 ಅದು. ಅದಕ್ಕೆ ಏನು ಆನ್ಸರ್ ಮಾಡ್ತಾರೋ ಅಂತೇಳಿ ಕಾಯ್ದು ನೋಡಬೇಕು. ಇನ್ನು 14 ಕ್ವಶನ್ಗಳಲ್ಲಿ 5ನೇ ಕ್ವಶನ್ನು ಕಲಂ 200ರ ಅಡಿಯಲ್ಲಿ ಗವರ್ನರ್ಗಳು ಕ್ರಮ ಕೈಗೊಳ್ಳುವಾಗ ಸಂವಿಧಾನ ಅದಕ್ಕೆ ಸಮಯ ಮತ್ತು ವಿಧಾನವನ್ನು ನಿಗದಿಪಡಿಸಿಲ್ಲ. ಇಷ್ಟ ಸಮಯದೊಳಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಿಂಗನ್ನು ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಅದರಲ್ಲಿಲ್ಲ. ಆಮೇಲೆ ನ್ಯಾಯಿಕ ಆದೇಶದ ಮೂಲಕ ಅಂಥ ಸಮಯ ಮತ್ತು ವಿಧಾನವನ್ನು ನೀವು ಗೊತ್ತುಪಡಿಸ್ಬೋದೇನಾ ಅಂತ ಕೇಳ್ತಾರೆ ಅವರು. ನ್ಯಾಯಿಕ ಆದೇಶದ ಮೂಲಕ, ಜುಡಿಷರಿ ಆರ್ಡರ್ ಮೂಲಕ ನೀವು ಅಂಥ ಸಮಯ ಮತ್ತು ವಿಧಾನವನ್ನು ಗೊತ್ತುಪಡಿಸ್ಬೋದೇನಾ ಅಂತ ಕೇಳ್ತಾರೆ ಅವರು. ಯಾಕಂದರೆ ಕಲಂ 200ರ ಅಡಿಯಲ್ಲಿ ಸಂವಿಧಾನದೊಳಗೆ ಆ ರೀತಿ ಯಾವುದೇ ಇರತಕ್ಕಂಥ ಸಮಯ ಮತ್ತು ವಿಧಾನಗಳ ಪರಿಭಾಷೆ ಇಲ್ಲ. ಯಾಕಂದರೆ ಪಾಕೆಟ್ ವಿಟೋ ಬಗ್ಗೆ ಅಲ್ಲಿ ಹೇಳ್ತಾರೋ ತಂದು ಬಳಿಕ ಪಾಕೆಟ್ ವಿಟೋವನ್ನು ಎಷ್ಟು ಸಮಯದವರೆಗೂ ತಮಗೆ ಇಷ್ಟ ಬರುವವರೆಗೂ ತಮ್ಮ ಪಾಕೆಟ್ನಲ್ಲೇ ಇಟ್ಕೊಂಡು ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ತಮ್ಮಲ್ಲೇ ಇಟ್ಕೊಂಡು ಅಂಥ ಸನ್ನಿವೇಶ ಇದ್ದಾಗ ನೀವು ಸಮಯ ಮತ್ತು ವಿಧಾನವನ್ನು ನಿರ್ಧರಿಸಬಹುದಾ ಅಂತೇಳಿ ಇಲ್ಲಿ ಇನ್ನೂ ಒಂದು ಕ್ವಶನನ್ನು ಅರೈಸ್ ಆಕೈತಿ. ಆರ್ಟಿಕಲ್ 368 ಹಾಗೇನಾದರೂ ನೀವು ಸಮಯ ಮತ್ತು ವಿಧಾನವನ್ನು ನಿರ್ಧರಿಸುವುದಾದರೆ ಆ ಕಲಮನ್ನು ತಿದ್ದುಪಡಿ ಅಮೆಂಡ್ಮೆಂಟ್ ಮಾಡಬೇಕು. ತಿದ್ದುಪಡಿ ಮಾಡುವ ಅಧಿಕಾರ ನ್ಯಾಯಿಕ ಆದೇಶಗಳಿಗೆ ಐತೇನೋ ಅನ್ನೋ ಇನ್ನೂ ಒಂದು ಕ್ವಶನ್ ಬರ್ತೈತಿ. ನ್ಯಾಯಿಕ ಆದೇಶಗಳಿಗೆ ಜುಡಿಷಿಯಲ್ ಆರ್ಡರ್ಗಳಿಗೆ ಅಂಥ ಅಧಿಕಾರ ಐತೇನ ಅಂತೇಳಿ, ತಿದ್ದುಪಡಿ ಮಾಡುವ ಅಧಿಕಾರ ಐತೆ. ಹಾಗೊಂದು ವೇಳೆ ನೀವು ತಿದ್ದುಪಡಿ ಮಾಡುವ ಅಧಿಕಾರ ಐತಿ ಅಂದರೆ ಸಂಸತ್ತು ಯಾವ ಪುರುಷಾರ್ಥಕ್ಕಾಗಿ ನಡೆಸಬೇಕು ಅಂತೇಳಿ ಒಂದನೇ ಕ್ವಶನ್ನು. ಇದು ಮತ್ತೊಂದು ಕ್ವಶನ್. ಈ ರೀತಿ ಟಜಲ್ಗಳು ನಡೆದವೆ. ಒಂದು ರೀತಿ ಇದು ಹಾವು ಏನೇ ಆಟ ಐತಿ ಇಲ್ಲಿ. 200ರ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದ್ರೆ ಸಂವಿಧಾನ ಸಮಯ ಮತ್ತು ವಿಧಾನವನ್ನು ರಾಷ್ಟ್ರಪತಿ ಅಥವಾ ಗವರ್ನರ್ಗಳಿಗೆ ನಿಗದಿಪಡಿಸಿಲ್ಲ. ಅಂತ ನಿಗದಿಪಡಿಸುವ ಅಧಿಕಾರ ನಿಮ್ಮ ಆದೇಶಕ್ಕೆ ಐತೇನಾ ಅಂತೇಳಿ ಕೇಳ್ತಾರೆ ಅವರು. ಇದಕ್ಕೆ ಆನ್ಸರ್ ಏನು ಮಾಡ್ತೈತಿ ಅಂತೇಳಿ ನೋಡಬೇಕು ಕೋರ್ಟು. ಇನ್ನು 6ನೇ ಕ್ವಶನ್ ಏನಪ್ಪ ಅಂತಂದ್ರೆ ಕಲಂ 201ರ ಅಡಿಯಲ್ಲಿ ರಾಷ್ಟ್ರಪತಿಗಳು ವಿವೇಚನಾಧಿಕಾರವನ್ನು ಬಳಸುವುದು ಅದು ನ್ಯಾಯಸಮ್ಮತವೇ ಅಂತ ಕೇಳ್ತಾರೆ. ಜುಡಿಷಿಯಲಿ ಜಸ್ಟಿಸೇಬಲ್ ಅಂತೇಳಿ ಏನು ವಿವೇಚನಾಧಿಕಾರವನ್ನು ಬಳಸುವುದು. ವಿವೇಚನಾಧಿಕಾರವನ್ನು ಎಲ್ಲಿ ಬಳಸಬೇಕು ಅವರು? ಮಸೂದೆ ತಮ್ಮ ಅಂಗೀಕಾರಕ್ಕಾಗಿ ಬಂದಾಗ ಮಾತ್ರ ವಿವೇಚನಾಧಿಕಾರವನ್ನು ಬಳಸಬೇಕು. ಹೊರತಾಗಿ ಬೇರೆ ಎಲ್ಲಿ ಅವರು ವಿವೇಚನಾಧಿಕಾರ ಬಳಸುವ ಅಧಿಕಾರನೇ ಇಲ್ಲ ಅವರಿಗೆ. ಹಿಂಗೆ ಬಳಸೋದು ನ್ಯಾಯಸಮ್ಮತವೇ ಅಂತ ಕೇಳ್ತಾರೆ. ಯಾಕಂತಂದರೆ 201ರ ಅಡಿಯಲ್ಲಿ ರಿಸರ್ವ್ಗೆ ಅವರ ಸಹಿಗಾಗಿ ರಿಸರ್ವ್ ಇರ್ತಕ್ಕಂಥ ಮಸೂದೆಯ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಒಂದು ಕ್ರಮನೇ. ಅಂಥ ಕ್ರಮಗಳು ನ್ಯಾಯಸಮ್ಮತವೇನಾ ಅಂತ ಹೇಳಿ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 6. 200ರ ಅಡಿಯಲ್ಲಿ ವಿವೇಚನಾಧಿಕಾರವನ್ನು ಬಳಸಿರ್ತಕ್ಕಂಥ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ನ್ಯಾಯಸಮ್ಮತವೇ ಅಂತೇಳಿ ಈ ಕ್ವಶನ್ ಇರದೆ 6ನೇದ್ದು. ಇದಕ್ಕೇನು ಆನ್ಸರ್ ಮಾಡ್ತೈತಿ ಅಂತೇಳಿ ನೋಡಬೇಕು. ನಂಬರ್ 7. ಕಲಂ 201ರ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಕ್ರಮ ಕೈಗೊಳ್ಳಲು ಸಂವಿಧಾನ ನಿಗದಿಪಡಿಸಿಲ್ಲದ ಸಮಯ ಮತ್ತು ವಿಧಾನಗಳನ್ನು ನ್ಯಾಯಿಕ ಆದೇಶದ ಮೂಲಕ ನಿಗದಿಪಡಿಸಬಹುದೇನಾ? ಅಂತ ನಿಮ್ಮ ನ್ಯಾಯಿಕ ಆದೇಶಗಳ ಮೂಲಕ ಆ ಸಮಯ ಮತ್ತು ವಿಧಾನಗಳನ್ನು ನಿರ್ಧರಿಸಬಹುದೇನಾ ಅಂತ ಕೇಳ್ತಾರೆ. ಅಂದರೆ ನೀವು ಆರ್ಟಿಕಲ್ 368 ಬಳಸ್ಕೋಬಹುದಾ ಅಂತೇಳಿ.
ಆರ್ಟಿಕಲ್ 368 ಏನು ಹೇಳ್ತೈತಿ ಅಂದರೆ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಹೇಳ್ತೈತಿ. ಯಾವ ರೀತಿ ತಿದ್ದುಪಡಿ ಮಾಡಬೇಕು, ಯಾರು ತಿದ್ದುಪಡಿ ಮಾಡಬೇಕು, ಎಲ್ಲಿ ಇನಿಷಿಯೇಟ್ ಆಗಬೇಕು ಅಂತೇಳಿ ಹೇಳ್ತೈತಿ. ಅದೇ ಅಧಿಕಾರವನ್ನು ನೀವು ಬಳಸಿಕೊಳ್ಳುವುದಾದರೆ ಈ ಸಂಸತ್ತು ಪಾರ್ಲಿಮೆಂಟು ಯಾವ ಪುರುಷಾರ್ಥಕ್ಕೆ ಎಲ್ಲ ಅಧಿಕಾರಗಳು ನಿಮ್ಮ ಬಳಿನೇ ಇದ್ದರೆ ಈ ಪಾರ್ಲಿಮೆಂಟನ್ನು ತೊಗೊಂಡು ಏನು ಮಾಡೋದು? ಎಲ್ಲರೂ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಎಲೆಕ್ಷನ್ ಗೆದ್ದು ಬಂದಿರ್ತಾರೆ. ತಮ್ಮ ಜನಗಳ ಆಶೆ ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗಿರ್ತೈತಿ. ಕೆಲವೊಂದಿಷ್ಟು ಮಸೂದೆಗಳನ್ನು ಜಾರಿಗೆ ತೊಗೊಂಬರೋದಾಗಿರ್ತೈತಿ. ಹಂಗೆ ನೀವು ಈ ಅವ್ರ ಅಧಿಕಾರವನ್ನು ನೀವು ಬಳಸಿಕೊಂಡ್ರೆ ಅವ್ರು ಏನು ಕೆಲಸ ಅದನ್ನು ನೀವು ಮಾಡಿರಿ ಅಂತೇಳಿ ಈ ರೀತಿ ಕ್ವಶನ್ಗಳು ಅರೈಸ್ ಆಗ್ಯಾವ ಈಗ. ಅದಕ್ಕೆ 201 ಅಡಿಯಲ್ಲಿ ಸಂವಿಧಾನ ನಿಗದಿಪಡಿಸಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬರೆದಿಲ್ಲ ಅಲ್ಲಿ. ಏನು ನೀವು ಇಷ್ಟ ಸಮಯದೊಳಗೆ ಕ್ರಮ ತಗೊಳ್ರಿ, ಹಿಂಗೆ ಕ್ರಮ ಕೈಗೊಳ್ರಿ ಅಂತೇಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣೆ ಆ ಸಂವಿಧಾನದಲ್ಲಿ ಇಲ್ಲ. ಅಂದ ಬಳಿಕ ಆ ಸಂವಿಧಾನದ ತಿದ್ದುಪಡಿ ಆಗಲಾರದೆ ನೀವು ಕೇವಲ ನಿಮ್ಮ ನ್ಯಾಯಿಕ ಅಧಿಕಾರಗಳನ್ನು ಬಳಸಿಕೊಂಡು ಈ ರೀತಿ ಡೈರೆಕ್ಷನ್ಗಳನ್ನು ಕೊಡಬಹುದಾ? ಅಥವಾ ನಿಮ್ಮ ನ್ಯಾಯಿಕ ಅಧಿಕಾರಗಳು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಮವಾಗಿವೆಯಾ ಅಂತೇಳಿ ಕೇಳ್ತಾರೆ. ಆರ್ಡರ್ ಈಸ್ ಈಕ್ವಲ್ ಟು ಅಮೆಂಡ್ಮೆಂಟ್ ಏನಾ ಅಂತೇಳಿ, ನಿಮ್ಮ ಆರ್ಡರ್ ಈಸ್ ಈಕ್ವಲ್ ಟು ಅಮೆಂಡ್ಮೆಂಟ್ ಏನಾ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಕೈತಿ. ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತಾರೋ ಅನ್ನೋದನ್ನು ನೋಡಬೇಕು. ಇನ್ನು 8ನೇ ಕ್ವಶನ್, ಸಂವಿಧಾನದಲ್ಲಿ ಮಸೂದೆಗಳನ್ನು ರಾಜ್ಯಪಾಲರು ಮಸೂದೆಗಳನ್ನು ರಾಷ್ಟ್ರಪತಿಗಳಿಗೆ ಅಂಕಿತಕ್ಕಾಗಿ ರಿಸರ್ವ್ ಇಟ್ಟಾಗ ನಾವು ಆರ್ಟಿಕಲ್ 143 ಬಳಸ್ಕೊಳ್ಬೇಕೇನಾ ಅಂತೇಳಿ. ಆರ್ಟಿಕಲ್ 143 ಸಲಹಾ ವ್ಯಾಪ್ತಿ, ಸುಪ್ರೀಂ ಕೋರ್ಟನ್ನು ಕೇಳಬೇಕೇನೋ ನಾವು ಅಂತೇಳಿ. ಯಾಕಂದರೆ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು ಅಂತೇಳಿ ನೀವೇ ಹಲವಾರು ಜಜ್ಮೆಂಟನ್ನು ಡೆಲಿವರಿ ಮಾಡಿದ್ದೀರಿ. ಅದರ ಪ್ರಕಾರ ನಾವು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕ್ರಮ ಕೈಗೊಂಡಾಗ ನೀವು ಅದು ಊರ್ಜಿತ ಅಲ್ಲ ಅಂತೇಳಿ ಜಜ್ಮೆಂಟ್ ಕೊಟ್ಟಿರಿ. ಮೊನ್ನೆ ಟೈಮ್ ಬಾಂಡನ್ನು ಫಿಕ್ಸ್ ಮಾಡಿರಿ. ಹಾಗಾದ್ರೆ ನಾವು ನಿಮ್ಮನ್ನು ಕೇಳಬೇಕೇನಾ ಅಂತೇಳಿ, ಎಷ್ಟು ಹೆಂಗೆ ಕ್ರಮ ಕೈಗೊಳ್ಬೇಕು, ಏನು ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಕೇಳಬೇಕೇನಾ ಅಂತೇಳಿ. ಯಾಕಂದರೆ ಯಾವುದೇ ಲಾನೇ ಇಲ್ಲ, ತಿದ್ದುಪಡಿನೇ ಆಗಿಲ್ಲ. 202 ಅಡಿಯಲ್ಲಿ ನೀವು ಈ ರೀತಿ ಕೆಲಸ ಮಾಡಬೇಕು, ಈ ರೀತಿ ಮಾಡಬೇಕು ಅಂತೇಳಿ ಯಾವುದೇ ಲಾಗಳನ್ನೇ ಇಲ್ಲ. ಲಾಗಳನ್ನು ವೈಲೇಟ್ ಮಾಡಿದಾಗ ಮಾತ್ರ ನೀವು ಡೈರೆಕ್ಷನ್ನ ಕೊಡಬೇಕಾಗ್ತೈತಿ. ಹೊರತಾಗಿ ಲಾಗಳೇ ಇಲ್ಲದ ಸಮಯದಲ್ಲಿ ಹೆಂಗೆ ಡೈರೆಕ್ಷನ್ ಕೊಡ್ತೀರಿ ಅನ್ನೋದೊಂದು ಕ್ವಶನ್ನು ಈ ರೀತಿ ನಡೆದದ. ಅದಕ್ಕೆ ಅವ್ರು ಕೇಳ್ತಾರೆ 143 ನಾವು ಬಳಸಿಕೊಳ್ಬೇಕಾ ಅಂತೇಳಿ. 143 ಏನಂತೈತಿ ಅಂದರೆ ರಾಷ್ಟ್ರಪತಿಗಳ ಸಲಹಾ ವ್ಯಾಪ್ತಿಯ ಬಗ್ಗೆ ಹೇಳ್ತೈತಿ. ಅದರ ಪ್ರಕಾರ ಅದರ ಅಡಿಯಲ್ಲಿ ನಾವು ನಿಮ್ಮ ಸಲಹೆ ಕೇಳಿ ಸಹಿ ಹಾಕಬೇಕು ಬೇಡ ಅಂತೇಳಿ ಕೇಳಬೇಕೇನಾ ಅಂತೇಳಿ ಕೇಳ್ತಾರೆ ಅವರು. ಯಾವುದೇ ರಾಜ್ಯದ ಮಸೂದೆಗಳು ಕಾನೂನಾಗಿ ಅಥವಾ ಕಾಯ್ದೆಯಾಗಿ ಪರಿವರ್ತನೆ ಆಗಬೇಕು ಅಂತಂದರೆ ಅದಕ್ಕೆ ರಾಜ್ಯಪಾಲರ ಸಹಿ ಬೇಕು ಅಂಡರ್ ಆರ್ಟಿಕಲ್ 200 ಅಡಿಯಲ್ಲಿ, ಅಥವಾ ರಾಷ್ಟ್ರಪತಿಗಳ ಸಹಿ ಬೇಕು ಅಂಡರ್ ಆರ್ಟಿಕಲ್ 201 ಅಡಿಯಲ್ಲಿ. ಈ ರೀತಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಸಹಿ ಇಲ್ಲದೆ ಜಾರಿಯಾಗಿರ್ತಕ್ಕಂಥ ಕಾನೂನುಗಳು ನ್ಯಾಯಸಮ್ಮತವೇ ಅಂತೇಳಿ ಇನ್ನೊಂದು ಕ್ವಶನ್ನು. 9ನೇ ಕ್ವಶನ್ ಏನಪ್ಪ ಅಂತಂದ್ರೆ, ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಸಹಿ ಇಲ್ಲದೆ ಜಾರಿಯಲ್ಲಿರ್ತಕ್ಕಂಥ ಕಾನೂನುಗಳು ನ್ಯಾಯಸಮ್ಮತವೇನಾ ಅಂತೇಳಿ. ಆಮೇಲೆ ಆ ಕಾನೂನು ಜಾರಿಗೆ ಬರುವಕ್ಕಿಂತ ಮೊದಲೇ ಕಾನೂನಿನಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ಗಳಲ್ಲಿ ವಿಚಾರಣೆ ನಡೆಸಬಹುದೇನಾ ಅಂತೇಳಿ. ವಿಚಾರಣೆ ನಡೆಸಬಹುದಾ? 200 ಮತ್ತು 201 ಅಡಿಯಲ್ಲಿ ಸಹಿ ಇಲ್ಲದೆ ಜಾರಿಗೆ ಬಂದಿರತಕ್ಕಂಥ ಕಾನೂನುಗಳು ನ್ಯಾಯಸಮ್ಮತವೇ ಮತ್ತು ಕಾನೂನು ಜಾರಿಯಾಗುವ ಮೊದಲೇ ಅದರಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಬಹುದೇನಾ ಅಂತೇಳಿ ಈ ರೀತಿ 2 ಕ್ವಶನನ್ನು ಕೇಳಿದ್ದಾರೆ. ಕ್ವಶನ್ ನಂಬರ್ 9 2 ಅಂಶಗಳದಾವೆ. ಒಂದು, ಆರ್ಟಿಕಲ್ 200, 201 ಅಡಿಯಲ್ಲಿ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಸಹಿ ಇಲ್ಲದೆ ರಾಜ್ಯ ವಿಧಾನಸಭೆಗಳ ಮಸೂದೆಗಳು ಜಾರಿಯಾಗುವ ಕಾನೂನುಗಳು ನ್ಯಾಯಸಮ್ಮತವೇ? ಇದೊಂದು ಅಂಶ ಆದರೆ, ಕಾನೂನು ಜಾರಿಗೆ ಬರುವ ಮೊದಲೇ ಅದರಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ಗಳಲ್ಲಿ ವಿಚಾರಣೆ ನಡೆಸಬಹುದೇನಾ ಅಂತೇಳಿ ಇದು 2ನೇ ಅಂಶ. ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತೈತಿ ಅನ್ನೋದು ನೋಡಬೇಕು ಸುಪ್ರೀಂ ಕೋರ್ಟು. ಯಾಕಂತಂದರೆ ಅಲ್ಲಿ ಎಲ್ಲರೂ ಶಾನೆ ತಲೆಗಳೇ ಇರ್ತವೆ. ಯಾಕಂದ್ರೆ ಜಡ್ಜಸ್ ಅವರು ಹಿಂಗೆ ಎಷ್ಟೋ ವಿಷಯಗಳನ್ನು ಟ್ಯಾಕಲ್ ಮಾಡೇ ಅವ್ರು ಆ ಸೀಟಿಗೆ ಬಂದಿರ್ತಾರೆ. ಇವು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು.
ಬರ್ತೈತಿ ಇನ್ನು ಇಷ್ಟರೊಳಗೆ. ಆನ್ಸರ್ ಮಾಡದೇ ಇರೋಕ್ಕೂ ಆಗೋದಿಲ್ಲ, ಯಾಕಂತಂದ್ರೆ ಸಲಹೆಯನ್ನು ಕೇಳಿದ್ದಾರೆ, ನೀವು ಕೊಡಲೇಬೇಕು ಸಲಹೆಯನ್ನು. ಯಾಕಂದರೆ ಇಲ್ಲಿ ಸಂವಿಧಾನವನ್ನು ಅರ್ಥೈಸುವ ಕ್ವಶನ್ಗಳದಾವೆ, ಸಂವಿಧಾನವನ್ನು ಅರ್ಥೈಸುವ ಕ್ವಶನ್ಗಳದಾವೆ. ಹೀಗಾಗಿ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು. ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇನ್ನು ಕ್ವಶನ್ ನಂಬರ್ 10 ಇದೇನಪ್ಪ, ಇಲ್ಲೇನು ಕ್ವಶನ್ ಕೇಳಿದಾರು ಅಂತಂದ್ರೆ ಆರ್ಟಿಕಲ್ 142 ಇದು ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರ ಸಾಂವಿಧಾನಿಕ ಅಧಿಕಾರಗಳ ಆದೇಶವನ್ನು ಬದಲಿಸ್ತೈತಿ. 42 ಏನೈತಿ, ಅಬ್ಸಲ್ಯೂಟ್ ಜಸ್ಟಿಸ್ ಅಂತ ಹೇಳ್ತೈತಿ. ಅಬ್ಸಲ್ಯೂಟ್ ಜಸ್ಟಿಸ್ ಇದನ್ನು ನೀವು ನೀಡುವಾಗ, ಅಂದರೆ ಸಂಪೂರ್ಣ ನ್ಯಾಯವನ್ನು ಕೊಡುವಾಗ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಅವರು ನೀಡಿರ್ತಕ್ಕಂಥ ಆದೇಶಗಳನ್ನು ಇದು ಬದಲಿಸ್ತೈತೇನೆ ಅಂತೇಳಿ, ನೀಡಿರುವ ಆದೇಶವನ್ನು ಬದಲಿಸ್ತೈತೇನೆ ಅಂತೇಳಿ, ಸಬ್ಸ್ಟಿಟ್ಯೂಟ್ ಮಾಡ್ತೈತೇನೆ ಅಂತೇಳಿ. ವಿಲ್ ಆರ್ಟಿಕಲ್ 142 ಕ್ಯಾನ್ ಸಬ್ಸ್ಟಿಟ್ಯೂಟ್ ಆರ್ಡರ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆರ್ ಗವರ್ನರ್ ಅಂತೇಳಿ ಒಂದು ಕ್ವಶನ್ ಬರ್ತೈತಿ. ಅಂದರೆ ಆರ್ಟಿಕಲ್ 142 ಗವರ್ನರ್ ಮತ್ತು ಪ್ರೆಸಿಡೆಂಟ್ಗಳು ತಗೊಂಡಿರ್ತಕ್ಕಂಥ ಅಧಿಕಾರಗಳನ್ನು ಬದಲಿಸ್ತೈತೇನೆ ಅಂತೇಳಿ, ಅಥವಾ ಆದೇಶಗಳನ್ನು ಮಾಡಿರ್ತಕ್ಕಂಥ ಆದೇಶಗಳನ್ನು ಬದಲಿಸ್ತೈತೇನೆ ಅಂತೇಳಿ. ಅಂದರೆ ಅಷ್ಟು ಪವರ್ ನಿಮ್ಮ ಹತ್ರ ಐತೇನೆ ಅಂತೇಳಿ. ನೀವು ಕೇವಲ ಡೈರೆಕ್ಷನನ್ನು ಕೊಡ್ಬೋದಾಗಿತ್ತು, ಈ ರೀತಿ ಒಂದು ಲಾಗಳನ್ನು ಮಾಡಿರಿ, ಟೈಮ್ ಲಿಮಿಟನ್ನು ಮಾಡಿರ್ತಕ್ಕಂಥ ಲಾಗಳನ್ನು ಮಾಡಿರಿ ಅಂತೇಳಿ ಸಂಸತ್ತಿಗೆ, ಪಾರ್ಲಿಮೆಂಟ್ಗೆ ನೀವೇನು ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಡೈರೆಕ್ಷನನ್ನು ಕೊಡ್ಬೋದಾಗಿತ್ತು. ಆದರೆ ನೀವೇನು ಮಾಡಿದ್ರಿ ಅಂತಂದರೆ ಆದೇಶವನ್ನು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ನೀಡಿದ್ರಿ ಮ್ಯಾಂಡಮಸ್ ರಿಟ್ಟನ್ನು ಪ್ರಯೋಗ ಮಾಡಿಕೊಂಡು. ಈ ಮ್ಯಾಂಡಮಸ್ ರಿಟ್ ಪ್ರಕಾರ ನೀವು ಇನ್ನು 90 ದಿನಗಳ ಒಳಗಾಗಿ ನೀವು ಕೆಲಸವನ್ನು ಮಾಡಲೇಬೇಕು ಅಂತೇಳಿ. ಹಂಗಾದ್ರೆ ಆರ್ಟಿಕಲ್ 142 ಅವ್ರು ಮಾಡಿರ್ತಕ್ಕಂಥ ಆದೇಶಗಳನ್ನು ಬದಲಿಸ್ತೈತೇನೆ ಅಂತೇಳಿ. ಇಲ್ಲ, ನೀವು ಮಾಡಿರ್ತಕ್ಕಂಥ ಆದೇಶ ತಪ್ಪೈತಿ, ಅದಕ್ಕೆ ಈ ಆದೇಶವನ್ನು ನೀವು ಜಾರಿಗೆ ತೊಗೊಂಬರ್ರಿ ಅಂತ ಹೇಳೋಕ್ಕೆ ಸಾಧ್ಯ ಐತೇನಾ ಅಂತೇಳಿ ಕ್ವಶನ್ ನಂಬರ್ 10ರಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಕೇಳಿದ್ದಾರೆ. ಇನ್ನು ಮುಂದಿನ ಕ್ವಶನು 11ನೇದು. ಕಲಂ 200ರ ಅಡಿಯಲ್ಲಿ ರಾಜ್ಯಪಾಲರ ಅಂಕಿತವಿಲ್ಲದೆ ಮಸೂದೆಗಳು ಕಾಯ್ದೆಗಳಾಗಿ ಜಾರಿಗೆ ಬರ್ಬೋದೇನಾ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಅಂಕಿತವಿಲ್ಲದೆ ಮಸೂದೆಗಳು, ಬಿಲ್ ಬಿಕಮ್ ಆ್ಯನ್ ಆ್ಯಕ್ಟ್, ಮಸೂದೆಗಳು ಕಾಯ್ದೆ ಆಗ್ಬೋದೇನಾ ಅಂತೇಳಿ. ಅಂದ್ರೆ ರಾಜ್ಯಪಾಲರ ಸಹಿ ಇಲ್ಲದೆ ರಾಜ್ಯದ ಮಸೂದೆಗಳು ಕಾನೂನಾಗಿ ಪರಿವರ್ತನೆ ಆಗಬಹುದೇನಾ ಅಂತೇಳಿ. ಹಾಗೇನಾದ್ರು ಕಾನೂನಾಗಿ ಪರಿವರ್ತನೆ ಆಗ್ತಿದ್ವು ಅಂತಂದರೆ ರಾಜ್ಯಪಾಲರ ಪೋಸ್ಟ್ ಎದಕ್ಕೆ ಅಂತೇಳಿ, ರಾಜ್ಯಪಾಲರ ಪೋಸ್ಟ್ ಯಾವ ಪುರುಷಾರ್ಥಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ರಾಜ್ಯಪಾಲರ ಪೋಸ್ಟನ್ನು ನಾವು ಇಡಬೇಕು. ಒಂದು ವೇಳೆ 200ರ ಪ್ರಕಾರ ರಾಜ್ಯಪಾಲರ ಅಂಕಿತವಿಲ್ಲದೆ ರಾಜ್ಯಗಳ ಮಸೂದೆಗಳು ಕಾಯ್ದೆಗಳಾಗಿ ರಾಜ್ಯದಲ್ಲಿ ಜಾರಿಗೆ ಬಂದರೆ ರಾಜ್ಯಪಾಲರು ಯಾಕೆ ಬೇಕು ಅಂತೇಳಿ. ಯಾಕಂತಂದ್ರೆ ರಾಜ್ಯಪಾಲರ ಪೋಸ್ಟ್ ಒಂದನ್ನು ತೆಗೆದು ಹಾಕ್ಬೋದಾ ಅಂತೇಳಿ, ಆಗ್ಬೋದಾ ಅಂತೇಳಿ. ಇದನ್ನು ಹಂಗೇನಾದ್ರು ತೆಗೆದು ಹಾಕಬೇಕು ಅಂದರೆ ಆರ್ಟಿಕಲ್ 368 ಪ್ರಯೋಗ ಆಗಬೇಕು. ಅಂತಂದ್ರೆ ಸಂಸತ್ತು ಕಾನೂನನ್ನು ಮಾಡಬೇಕು. ಕಾನೂನು ಮಾಡುವ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ. ನಾವು ಇಲ್ಲಿ ತನಕ ಓದ್ಕೊತ ಬಂದಿರೋದು ಅಂಥ ಒಂದು ಅಧಿಕಾರ ನಿಮ್ಮ ಆದೇಶಗಳಿಗೆ ಐತೇನೆ ಅಂತೇಳಿ ಇಂಡೈರೆಕ್ಟಾಗಿಯೇ ಕೇಳ್ಯಾರ ಇವರು. ಕಲಂ 200ರ ಅಡಿಯಲ್ಲಿ ರಾಜ್ಯಪಾಲರ ಅಂಕಿತವಿಲ್ಲದೆ ಮಸೂದೆಗಳು ಜಾರಿಗೆ ಬರ್ತಾವೇನಾ ಅಂತೇಳಿ. ಹಂಗೊಂದು ವೇಳೆ ಬರೋದಾದ್ರೆ ರಾಜ್ಯಪಾಲರು ಯಾಕೆ ಬೇಕು ಅಂತೇಳಿ ಈ ರೀತಿ ಕ್ವಶನನ್ನು ಕೇಳಿದ್ದಾರೆ. ಇನ್ನು ಕ್ವಶನ್ ನಂಬರ್ 12. ಆರ್ಟಿಕಲ್ 145 ಸಬ್ ಕ್ಲಾಸ್ 3ರ ಅಡಿಯಲ್ಲಿ ಯಾವುದೇ ವಿಷಯವನ್ನು ತೀರ್ಮಾನಿಸುವಾಗ ಅದರಲ್ಲಿ ಸಂವಿಧಾನವನ್ನು ಅರ್ಥೈಸುವ ವಿಷಯಗಳಿದ್ದಾಗ ಡೆಫಿನಿಷನನ್ನು ಕೇಳಿದಾಗ, ಅಂಥ ವಿಷಯಗಳು ಸಂವಿಧಾನದ ಕೆಲವೊಂದಿಷ್ಟು ಭಾಗಗಳಲ್ಲಿ ಇದರ ಅರ್ಥ ಏನು ಅಂತೇಳಿ ಕೇಳಿದಾಗ ಅಂತಹ ವಿವಾದಗಳನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸದೆ ವಿಚಾರಣೆ ನಡೆಸಬಹುದೇನಾ ಅಂತೇಳಿ. ಸಾಂವಿಧಾನಿಕ ಪೀಠಕ್ಕೆ
ಸಂವಿಧಾನಿಕ ಪೀಠಕ್ಕೆ ವರ್ಗಾಯಿಸದೆ ವಿಚಾರಣೆ ಮಾಡ್ಬೋದೇನಾ ಅಂತೇಳಿ. ಏನಾಗಿತ್ತು ಅಂತಂದ್ರೆ ಇಲ್ಲಿ ಜಸ್ಟಿಸ್ ಪಾರ್ದಿವಾಲಾ ಸಾಹೇಬರು ಲೀಡ್ ಮಾಡಿರ್ತಕ್ಕಂಥ ಡಬಲ್ ಬೆಂಚ್ನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಇಂತಹ ವಿಷಯಗಳನ್ನು ಎಡ್ಜುಡಿಕೇಟ್ ಮಾಡಿದರು, ತೀರ್ಮಾನ ಮಾಡಿದರು. ಅದರ ಪ್ರಕಾರ ಇವರು ಕ್ವಶನ್ ಕೇಳ್ತಾರೆ ಏನಂತೇಳಿ, ಸಾಂವಿಧಾನಿಕ ವಿವಾದಗಳಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ಪೀಠಗಳಿಲ್ಲದೆ ವಿಷಯಗಳ ವಿಚಾರಣೆಯನ್ನು ನಡೆಸಬಹುದೇನಾ ಅಂತೇಳಿ. ಏನಪ್ಪ ಅಂತಂದ್ರೆ ಸಾಂವಿಧಾನಿಕ ವಿಷಯಗಳಿದ್ದಾಗ ಮಿನಿಮಮ್ 5 ಜಡ್ಜಸ್ ಇರಬೇಕು ಅಂತೇಳಿ, ಪೀಠದಲ್ಲಿ ಮಿನಿಮಮ್ 5 ಜಡ್ಜಸ್ ಇರಬೇಕು ಅಂತೇಳಿ. ಈ 5 ಜಡ್ಜಸ್ ಪೀಠಗಳಿಲ್ಲದೆ ಕೇವಲ 2 ಜಡ್ಜಸ್ ಕೂತು ಸಂವಿಧಾನಿಕ ವಿಷಯಗಳನ್ನು ಅರ್ಥೈಸಬಹುದಾ ಅಂತೇಳಿ ಈ ಕ್ವಶನನ್ನು ಕೇಳಿದ್ರು. ಅಂದರೆ ನೀವು ಮಾಡಿದ್ದು ಸರಿ ಏನಾ ಅಂತೇಳಿ. ಯಾಕಂತಂದರೆ ಅದರಲ್ಲಿ ಆರ್ಟಿಕಲ್ 368 ಇದೆ, ಆರ್ಟಿಕಲ್ 361 ಇದೆ, ಆರ್ಟಿಕಲ್ 142 ಇದೆ, ಎಲ್ಲ ಆಮೇಲೆ ಮ್ಯಾಂಡಮಸ್ ರಿಟ್ ಇದೆ, 32 ಆರ್ಟಿಕಲ್ ಇದೆ. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಅರ್ಥೈಸುವಾಗ ಅಥವಾ ಡೆಫಿನಿಷನನ್ನು ಕೊಡುವಾಗ ನೀವು ಸಂವಿಧಾನ ಪೀಠವನ್ನು ರಚನೆ ಮಾಡದೆ ಕೇವಲ ಡಬಲ್ ಬೆಂಚನ್ನು ಇಟ್ಟುಕೊಂಡು ನೀವು ನಿರ್ಣಯಿಸಬಹುದಾ ಅಂತೇಳಿ, ಕ್ವಶನ್ ಆಫ್ ಲಾಗಳಿಗೆ ಆನ್ಸರ್ ಮಾಡ್ಬೋದಾ ಅಂತೇಳಿ. ನೀವು ಸಂವಿಧಾನಿಕ ವಿಷಯಗಳನ್ನು ಅರ್ಥೈಸುವಾಗ ಕೇವಲ ಡಬಲ್ ಬೆಂಚನ್ನು ನಿರ್ಮಿಸಿ ಆ ವಿಷಯಗಳನ್ನು ಎಡ್ಜುಡಿಕೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಕ್ವಶನ್ ಇಲ್ಲಿ ಬರ್ತೈತಿ. ಅದಕ್ಕೆ ಆ ಕ್ವಶನನ್ನು ನಿರ್ಣಯಿಸುವ ಸಲುವಾಗಿ ಸಲಹೆಯನ್ನು ಕೇಳ್ತಾರೆ. ಕ್ವಶನ್ ನಂಬರ್ 12 ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿಗೆ ಏನಂತೇಳಿ ಆರ್ಟಿಕಲ್ 145 ಸಬ್ ಕ್ಲಾಸ್ 3 ಅಡಿಯಲ್ಲಿ ನೀವು ಸಾಂವಿಧಾನಿಕ ಬೆಂಚ್ ಇಲ್ಲದೆ ಕೇವಲ ಸಿಂಗಲ್ ಬೆಂಚು, ಡಬಲ್ ಬೆಂಚು, ಆಮೇಲೆ ಫುಲ್ ಬೆಂಚ್ಗಳ ಆಧಾರದ ಮೇಲೆ ನೀವು ನ್ಯಾಯವನ್ನು ಕೊಡಬಹುದಾ ಅಂತೇಳಿ. ಇದಕ್ಕೆ ಏನು ಆನ್ಸರ್ ಮಾಡ್ತಾರೋ ಅಂತೇಳಿ ನೋಡಬೇಕು. ಇನ್ನು ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಏನಿರ್ತೈತೆ ಅಂದ್ರೆ, ನೀವು ಆರ್ಟಿಕಲ್ 142 ಅಡಿಯಲ್ಲಿ ಈಗಾಗಲೇ ಜಾರಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ಆದೇಶವನ್ನು ಕೊಡಬಹುದೇನಾ ಅಂತೇಳಿ. ಆರ್ಟಿಕಲ್ 142 ಬಳಸಿಕೊಂಡು ನೀವು ಆದೇಶವನ್ನು ಈಗಾಗಲೇ ನಿಯಮಗಳು ಜಾರಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ಆದೇಶವನ್ನು ನೀಡಬಹುದೇನಾ ಅಂತೇಳಿ ಕೇಳ್ತಾರೆ. ಇದಕ್ಕೇನು ಆನ್ಸರ್ ಮಾಡ್ತಾರೋ ಅಂತೇಳಿ ನೋಡಬೇಕು. ಆಮೇಲೆ ಇನ್ನು 14ನೇ ಕ್ವಶನ್ ಏನು ಕೇಳಿದಾರು ಅಂತಂದರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವ್ಯಾಜ್ಯವನ್ನು ನಿರ್ಣಯಿಸಲು ಕೇಂದ್ರಗಳ ವ್ಯಾಜ್ಯವನ್ನು ಪರಿಹರಿಸಲು ಅಂದರೆ ನ್ಯಾಯವನ್ನು ಬಗೆಹರಿಸಲು ಆರ್ಟಿಕಲ್ 131 ಬಿಟ್ಟು ಹೊರತುಪಡಿಸಿ ಬೇರೆ ಯಾವರ ಕಾನೂನುಗಳು ಅದಾವೇನಾ ಅಂತೇಳಿ ಕೇಳ್ತಾರೆ ಅವರು. ಆರ್ಟಿಕಲ್ 131 ಏನು ಹೇಳ್ತೈತಿ ಅಂತಂದರೆ, ಕೇಂದ್ರ ಮತ್ತು ರಾಜ್ಯಗಳ ವ್ಯಾಜ್ಯವನ್ನು ಪರಿಹರಿಸಲು ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಕೈತಿ, ಹೈಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತೈತಿ. ಅದರ ಪ್ರಕಾರ ನೀವು 131 ಅಡಿಯಲ್ಲಿ ವ್ಯಾಜ್ಯವನ್ನು ಬಗೆಹರಿಸೋದನ್ನು ಬಿಟ್ಟು ಬೇರೆ ಯಾವ ಹಾದಿಗಳು ಅದಾವಣ ಅಂತ ಕೇಳ್ತೈತಿ. ಅದನ್ನು ಪ್ರತಿಬಂಧಿಸ್ತೈತಿ ಬೇರೆ ಹಾದಿಗಳನ್ನು ಅಂತ ಬಿಟ್ಟು 142 ನೀವು ಪ್ರಯೋಗ ಮಾಡ್ಬೋದೇನಾ ಅಂತೇಳಿ. 131 ಬಿಟ್ಟು 142 ಪ್ರಯೋಗ ಮಾಡ್ಬೋದೇನಾ ಅಂತೇಳಿ. 131 ಡೈರೆಕ್ಷನನ್ನು ಕೊಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನೀವೇನು ಮಾಡಕತ್ತೀರಿ ಅಂತಂದರೆ ನಮಗೆ ಮ್ಯಾಂಡಮಸ್ ರಿಟನ್ನು ಎಕ್ಸಿಕ್ಯೂಟ್ ಮಾಡಂತೇಳಿ ಹೇಳಕತ್ತೀರಿ. ಈ ರೀತಿ ಕ್ವಶನ್ಗಳು ಬಂದವೆ. ಈ 14 ಕ್ವಶನ್ಗಳನ್ನು ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಗಳು ಕೇಳಿದ್ದಾರೆ. ಈ ರೀತಿ 14 ಕ್ವಶನ್ಗಳನ್ನು ಆರ್ಟಿಕಲ್ 201, ಆರ್ಟಿಕಲ್ 142, ಆರ್ಟಿಕಲ್ 131, ಆರ್ಟಿಕಲ್ 368, ಆರ್ಟಿಕಲ್ 361 ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗ ಸದ್ಯಕ್ಕೆ ನಾವು ಸಲಹೆಯನ್ನು ಕೊಡಬೇಕು. ಆ ಸಲಹೆಯನ್ನು ನೀಡಬೇಕಾದ್ರೆ ಮಿನಿಮಮ್ 5 ಜಡ್ಜಸ್ ಬೆಂಚ್ನಾಗಿರಬೇಕು. ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ರೂಪಿಸಬೇಕು. ಈ ರೀತಿ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ರೂಪಿಸಿದಾಗ ಕೆಲವೊಂದಿಷ್ಟು ವಿಷಯಗಳು ಹೊರಗೆ ಬರ್ತವೆ. ಯಾಕಂದರೆ 19 ಕೇಶವಾನಂದ ಭಾರತಿ ಕೇಸ್ನಲ್ಲಿ ಕೂಡ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸ್ಟೇಟ್ ಅಂತ ಕೇಸ್ನಲ್ಲಿಯೂ ಕೂಡ
ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ರೆಡಿ ಮಾಡಿದರು. ಕಾನ್ಸ್ಟಿಟ್ಯೂಷನಲ್ ಬೆಂಚ್ನಲ್ಲಿ ಹೊರಬಂದಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಬೇಸಿಕ್ ಸ್ಟ್ರಕ್ಚರ್, ಮೂಲಭೂತ ಸಂರಚನೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಅಂದರೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗಗಳನ್ನು ತಿದ್ದುಪಡಿ ಮಾಡಬಹುದು. ಆ ತಿದ್ದುಪಡಿ ಹೆಂಗಿರಬೇಕು ಅಂತಂದ್ರೆ ಸಂವಿಧಾನದ ಮೂಲಭೂತ ಸಂರಚನೆಯನ್ನು ಹಾಳು ಮಾಡದಂತೆ ಇರಬೇಕು ಅಂತೇಳಿ. ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡಬಾರ್ದು ಅಂತೇಳಿ ಈ ರೀತಿ ಜಜ್ಮೆಂಟ್ ಬಂದಿತ್ತು. ಈಗ ಈ ರೀತಿ 14 ಕ್ವಶನ್ಗಳನ್ನು ಕೇಳಿದ್ದಾರೆ. ಈ 14 ಕ್ವಶನ್ಗಳಿಗೆ ಆನ್ಸರ್ ಮಾಡೋ ಮುಂದೆ ಯಾವ ರೀತಿ ಅಂಶಗಳನ್ನ ಗಣನೆಗೆ ತಗೋತಾರೋ ಅಂತೇಳಿ ನೋಡಬೇಕು. ಯಾವ ರೀತಿ ಅಂಶಗಳನ್ನು ಗಣನೆಗೆ ತಗೋತಾರೋ ಅಂತೇಳಿ. ಯಾಕಂತಂದರೆ ಎಲ್ಲ ಅಂಶಗಳು ಕೂಡ ಸಂವಿಧಾನ ತಿದ್ದುಪಡಿಯ ಆರ್ಟಿಕಲ್ನಂತನ ದಾರಿ ತೋರ್ಸಕತ್ತವೆ. ಯಾಕಂತಂದರೆ 368 ಪ್ರಯೋಗವಾಗದ ಹೊರತು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ತಿದ್ದುಪಡಿಯ ರೂಪವನ್ನು ತಳಿರ್ತಕ್ಕಂಥ ಆದೇಶವನ್ನು ಮಾಡೋಕ್ಕಾಗೋದಿಲ್ಲ. ಹಾಗೇನಾದರೂ ನ್ಯಾಯಿಕ ವ್ಯಾಪ್ತಿಗಳ ಉಲ್ಲಂಘನೆ ಆಕೈತಿ ಏನೋ ಅಂತೇಳಿ ನಮಗನಿಸ್ತೈತಿ. ಯಾಕಂತಂದ್ರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರ್ದಾರ ಏನಂತೇಳಿ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಅಧಿಕಾರ ವ್ಯಾಪ್ತಿ ಏನೇನ ಅಂತೇಳಿ ಸ್ಪಷ್ಟವಾಗಿ ಬರ್ದಾರ. ಶಾಸಕಾಂಗಗಳ ವ್ಯಾಪ್ತಿ ಶಾಸನವನ್ನು ಮಾಡೋದಾದರೆ, ಕಾರ್ಯಾಂಗಗಳ ವ್ಯಾಪ್ತಿ ಅದನ್ನು ಜಾರಿಗೆ ತೊಗೊಂಬರೋದು ಮತ್ತು ಜಾರಿಗೆ ಬಂದಿರತಕ್ಕಂಥ ಮತ್ತು ಶಾಸನ ಮಾಡಿರ್ತಕ್ಕಂಥ ಶಾಸನಗಳು ಸರಿ ಅದಾವೋ ಇಲ್ಲೋ ಅನ್ನೋದನ್ನು ನೋಡೋದು ಈ ನ್ಯಾಯಾಂಗದ ಕಾರ್ಯ ಆಗೋದಿಲ್ಲ. ಈ ಎರಡು ಅಂಗಗಳು ಭಾಳ ಸಂವಿಧಾನದ ಪ್ರಮುಖ ಅಂಗಗಳು. ಆಮೇಲೆ ಎರಡು ಅಂಗಗಳ ಅಧಿಕಾರ ವ್ಯಾಪ್ತಿಯನ್ನು ನೀವು ಒಬ್ಬರೇ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅಲ್ಲಿ ಕ್ವಶನ್ ಕೇಳ್ತಾರೆ. 200 ಅಡಿಯಲ್ಲಿ ತೆಗೆದುಕೊಂಡ ರಾಜ್ಯಪಾಲರು ತೆಗೆದುಕೊಂಡ ಕ್ರಮಗಳು ಊರ್ಜಿತವೇನ ಅಂತೇಳಿ ಅಲ್ಲೇ ಕೇಳ್ತಾರೆ ಅವರು. ಅಂದರೆ ಊರ್ಜಿತ ಅಲ್ಲ ಅಂತಂದ್ರೆ ಒಂದು ಸಂಕಟ, ಊರ್ಜಿತ ಅಂದ್ರೆ ಒಂದು ಸಂಕಟ. ಯಾಕಂದರೆ ಬಿಸಿ ತುಪ್ಪ ನುಂಗಿದಂಗೆ ಆಗತೈತಿ. ಈಗ ಉಗಿಡ್ರು ಒಂದು ತ್ರಾಸ, ನುಂಗಿರು ಒಂದು ತ್ರಾಸ. ಈಗ ಯಾವ ರೀತಿ ಆನ್ಸರ್ ಮಾಡ್ತಾರೋ ಅಂತೇಳಿ ನೋಡಬೇಕು. ಈ ಸಂವಿಧಾನದ ಅಂಗಗಳಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಜಗಳ ನೋಡೋಕೆ ಭಾರಿ ಇಂಟ್ರೆಸ್ಟ್ ಇರ್ತೈತಿ. ಆಮೇಲೆ ಅದು ಹೆಂಗತ್ತಂದ್ರೆ ಹೊಸ ಟರ್ಮ್ಗಳನ್ನು ಹುಟ್ಟಾಗ್ತಿರ್ತೈತಿ. ಅಲ್ಲಿವರೆಗೂ ಯಾವುದೇ ಟರ್ಮ್ಗಳು ಇಲ್ಲದೇ ಇರೋವಾಗ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಟರ್ಮ್ ಹುಟ್ಟಿ ಹಾಕಿತ್ತು ಯಾವಾಗ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್. ಈ ರೀತಿ ಈ ಸಲಹೆಗಳನ್ನು ಕೇಳಿದಾಗ ಇವಾಗ ಏನು ಆನ್ಸರ್ ಮಾಡ್ತಾರೋ ಅಂತೇಳಿ ನೋಡಬೇಕು. ನಮಗೆ ತಿಳಿದ ಮಟ್ಟಿಗೆ ಈ 14 ಕ್ವಶನ್ಗಳಿಗೆ ಆನ್ಸರ್ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಸುಪ್ರೀಂ ಕೋರ್ಟಿಗೆ ಇದ್ದೇ ಇದೆ. ಅದು ಸಂವಿಧಾನದ ಬೆಂಚನ್ನು ರೆಡಿ ಮಾಡಿ ಅಲ್ಲಿವರೆಗೂ ಅವ್ರು ಏನೇನು ಆನ್ಸರ್ ಮಾಡ್ತಾರೋ ಅನ್ನೋದನ್ನು ನೋಡಬೇಕು ಅಂತಂದ್ರೆ ಅಲ್ಲಿವರೆಗೂ ನಮ್ಮ ತಾಳ್ಮೆಯಿಂದ ಕಾಯಬೇಕು. ಮತ್ತು ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಇವರೇನು ಇಷ್ಟದಿಂದ ಕೊಟ್ರಿ ಅಂತೇಳಿ ಕೇಳ್ಯಾರೋ ಬಿಟ್ಟಾರೋ ಅದು ನಮಗೆ ಸರಿ ಗೊತ್ತಿಲ್ಲ. ಇಷ್ಟೇ ಟೈಮ್ ಲಿಮಿಟ್ ಹಾಕಿದ್ರು ಅಂತಂದರೆ ಎಷ್ಟು ದಿನದ ಒಳಗಾಗಿ ಕೊಡಬೇಕು ಅಂತೇಳಿ. ಮತ್ತು ಅವರೇ ಹೇಳ್ತಾರೆ 90 ದಿನದ ಒಳಗಾಗಿ ನೀವು ಆನ್ಸರ್ ಮಾಡಬೇಕು, ಯಾವುದೇ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದಾಗ ಈಗ ನಿಮ್ಮ ಹತ್ರ ಕೇಸ್ ಬಂದೈತಿ, ನೀವು ಎಷ್ಟು ದಿನದಾಗ ಕ್ರಮ ಕೈಗೊಳ್ತೀರಿ ಅನ್ನೋದನ್ನು ನೋಡ್ಬೇಕು. ನಾವು ಏನು ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಆನ್ಸರ್ ಬರ್ತೈತಿ ಅನ್ನೋದನ್ನು ಕಾಯ್ದು ನೋಡೋಣ. ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.